ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಅಭಿವೃದ್ಧಿ ಸಚಿವರೇ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಗೊತ್ತಾ? ಇದೇನಿದು ಖಾತೆ ಪರಿವರ್ತನೆ ಮಾಡೋದಕ್ಕೂ ಕೂಡ ಕಾಸು ಕೊಡ್ಬೇಕಾ? ಬಿ ಖಾತೆಯಿಂದ ಎ ಖಾತೆ ಮಾಡಿಸ್ಬೇಕು ಅಂದ್ರೆ ಜಿಬಿಯ ಅಧಿಕಾರಿಗೆ ಲಂಚ ಕೊಡ್ಬೇಕಂತೆ. ಬೆಂಗಳೂರು ನಗರಾಭಿವೃದ್ಧಿ ಅಧಿಕಾರಿಗಳು ಈ ಸುದ್ದಿ ನೋಡ್ಲೇಬೇಕು. ಕಾರಣ, ಬಿ ಖಾತಾವನ್ನ ಎ ಖಾತೆಗೆ ಕನ್ವರ್ಟ್ ಮಾಡಬೇಕು ಅಂದ್ರೂ ಲಂಚ ಕೊಡ್ಬೇಕಂತೆ. ಬಿ ಟು ಎ ಖಾತೆ ಮಾಡಿಸೋದಕ್ಕೆ ಬಂದವರ ಬಳಿ ಲಂಚ ಕೇಳ್ತಿದ್ದಾರೆ ಅಧಿಕಾರಿಗಳು. ಒಬ್ಬೊಬ್ಬರನ್ನೇ ಕರೆಸಿ 40,000ಕ್ಕೆ ಬೇಡಿಕೆ ಇಟ್ಟಿರುವ ಜಿಬಿಯ ಅಧಿಕಾರಿಗಳು. ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡಬೇಕು ಅಂತ 40,000ಕ್ಕೆ ಬೇಡಿಕೆ ಇಟ್ಟಿರೋದು. ಲಂಚ ಕೇಳ್ತಾರೆ ಅಂದ್ರೆ ಅಧಿಕಾರಿಗಳು, ಹಾಗಾದ್ರೆ ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ಲಂಚ ಕೊಡ್ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಬಂತು ಅಂತ RR ನಗರ ವಲಯದಲ್ಲಿ ಲಂಚದ ಆರೋಪ ಕೇಳ್ಬಂದಿದೆ. ಯಾರು ಬಿ ಖಾತೆಯನ್ನ ಎ ಖಾತೆ ಮಾಡಿಸ್ಬೇಕು ಅಂತ ಬರ್ತಾರೋ ಅವ್ರ ಹತ್ರ ಜಂಟಿ ಆಯುಕ್ತೆ ಮೇಡಮ್ಗೆ ಕೊಡ್ಬೇಕು, 40,000 ರೂಪಾಯಿ ಲಂಚ ಕೊಡಿ ಅಂತ ಕೇಳ್ತಿದಾರಂತೆ. ಹಾಗಾಗಿ ಸಚಿವರೇ ಇತ್ತ ಗಮನ ಹರಿಸಿ. ಬೆಂಗಳೂರು ಅಭಿವೃದ್ಧಿ ಇಲಾಖೆಯಲ್ಲಿ ಏನಾಗ್ತಿದೆ ಗೊತ್ತಾ? ಖಾತೆ ಬದಲಾವಣೆ ಅಥವಾ ಪರಿವರ್ತನೆ ಮಾಡಿಸ್ಬೇಕು ಅಂತ ಜನ ಬಂದ್ರೆ ಅವ್ರ ಬಳಿನೇ 40,000 ಲಂಚ ಕೇಳ್ತಾರೆ ಅಂತ ಅಂದ್ರೆ ಅವ್ರ ಕೆಲಸ ಏನು? ಇದೇ ಕೆಲಸ ತಾನೇ, ಸರ್ಕಾರ ಸಂಬಳ ಕೊಡುತ್ತೆ. ಹಂಗಿದ್ರೂ ಕೂಡ ಬಂದವ್ರ ಹತ್ರ ಲಂಚ ಕೇಳ್ತಿದ್ದಾರೆ ನಿಮ್ಮದೇ ಇಲಾಖೆಯಲ್ಲಿ ಇರುವಂತ ಅಧಿಕಾರಿಗಳು. ಹೀಗಾಗಿ ಯಾವಾಗ ಭೇಟಿ ಕೊಡ್ತೀರಾ? ಯಾವಾಗ ಇವ್ರನ್ನೆಲ್ಲ ವಿಚಾರಿಸ್ಕೊಳ್ತೀರಾ? ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಬೇಕಲ್ಲ, ಯಾರು ಲಂಚ ತೆಗೆದುಕೊಳ್ತಿದ್ದಾರೆ, ಎಷ್ಟು ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ ಅಂತ. ಮೇ ತಿಂಗಳಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸ್ಬೇಕು ಅಂತೇಳಿ ಅರ್ಜಿ ಹಾಕೊಂಡವ್ರಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಖಾತೆ ಪರಿವರ್ತನೆಗೆ ಮನವಿ ಮಾಡಿದ್ರು, ಲಂಚ ಕೇಳಿದ್ದಕ್ಕೆ ಕಚೇರಿಯಲ್ಲೇ ಅಧಿಕಾರಿಗಳಿಗೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಮುಟ್ಬೇಡಿ, ಟ್ರಾನ್ಸ್ಪ್ಲಾಂಟ್ ಆಗಿದೆ ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚನ? ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು? ಕೇಳೋದಲ್ಲ, ನಾವು ಒಂದೇ ಮಾತು ಕೇಳಿದ್ದು, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ದಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ, ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ನೀವ್ ಯಾರು ಸರ್ ಮುಟ್ಟಕ್ಕೆ ನನ್ ಗಂಡನ? ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ ಹೇಳಿಲ್ಲ ಅವರು ಗೌರ್ಮೆಂಟ್ ಅಫಿಷಿಯಲ್. ನೀವು ತೋರಿಸಿ, ಐಡಿ ತೋರಿಸಿ. ಆಯ್ತು ಸರ್, ನಾನು ನೋಡ್ತೀನಿ. ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತೀರಾ? 3 ತಿಂಗಳಾಯ್ತು ಪೇ ಮಾಡಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? 7 ಗಂಟೆ ಇದನ್ನೇ ಇಷ್ಟೊತ್ತು ಇದನ್ನೇ ಮಾತಾಡಿದ್ರೆ ಸರಿ ಹೋಗ್ತಾ ಇತ್ತು. ಇದನ್ನ ಅಪ್ಲೋಡ್ ನಾನ್ ಮಾಡ್ತೀನಿ ಸರ್, ಆ ಸರ್ ನೀಟಾಗಿ ಹೇಳಿದ್ರಲ್ಲ, ಕರೀರಿ. ಅವರೆಲ್ಲ ಕರೀತೀನಿ ಅಂದ್ರಲ್ಲ, ಕರೀರಿ. ಎಲ್ಲಿ ಅವರು? ಎಲ್ಲಿ ಕೆಳಗಡೆ ಬರ ಕೇಳಿದ್ರಲ್ಲ, ಎಲ್ಲಿ ಅವರು? ಗೌರ್ಮೆಂಟ್ ಅಫಿಷಿಯಲ್ ಅಂತ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್ ಏನಪ್ಪ ಮಾತಾಡಿದ್ರಿ? ಬನ್ನಿ, ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಸರ್. ನಾವ ಮಾತಾಡಿದ್, ನೀವ ಮಾತಾಡಿದ್ದು? ಬನ್ನಿ, ಕರೀರಿ. ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ, ಕರೀರಿ. ಒಂದು ಪೇಷಂಟ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ ಗೌರ್ಮೆಂಟ್ಗೆ. ಸೀನಿಯರ್ ಸಿಟಿಸನ್ ಆದ್ರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಯಾಕೆ ರಿಟೈರ್ಮೆಂಟ್ ಆಗಿಲ್ವಾ? ಅವ್ರು ಹೇಳ್ರಿ, ಇನ್ನೊಬ್ರು ಏನೋ ಬಂದಿದ್ರಲ್ಲ, ಐಡಿ ತೋರಿಸ್ರಿ. ನಿಮ್ದು ಗೌರ್ಮೆಂಟ್ ಅಫಿಷಿಯಲ್ ಐಡಿ ತೋರಿಸ್ರಿ. ನಡೀರಿ. ಕೆಳಗಡೆ ಬಾ ಅಂತೆ, ಕೆಳಗಡೆ.
ಉಲ್ಲಾಸ್ ಜಂಟಿ ಆಯುಕ್ತೆ ಮೇಡಮ್ಗೆ 40,000 ರೂಪಾಯಿ ಲಂಚ ಕೊಡ್ಬೇಕು, ಲಂಚ ಕೊಡಿ ಅಂತ ನೇರವಾಗಿ ಕೇಳ್ತಾರೆ ಅಂದ್ರೆ ಇಲಾಖೆಯಲ್ಲಿ ಯಾವ ಮಟ್ಟಕ್ಕೆ ಪಾರದರ್ಶಕತೆ ಕೆಟ್ಟೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಉಲ್ಲಾಸ್? ಹಿಂದೆ ಅಂದ್ರೆ DCM ಆಗಿದ್ದಂತಹ DK ಶಿವಕುಮಾರ್ ಭೂ ಗ್ಯಾರಂಟಿ ಅಂತ ಹೇಳಿ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು, B2A ಖಾತಾ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ CM ಆಗಿದ್ದಾರೆ. DCM ಆದಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು, ಯಾರು ಕೂಡ ₹1 ಲಂಚವನ್ನ ಕೊಡಬೇಡಿ, ನಿಮ್ಮ ದಾಖಲೆಗಳು ಸರಿಯಾದ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ ನಾವು B2A ಖಾತಾವನ್ನ ಕೊಡ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇನೆ ಇಡೀ ಬೆಂಗಳೂರು GBA ವ್ಯಾಪ್ತಿಯಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನ B2A ಖಾತೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅರ್ಜಿ ಸಲ್ಲಿಸಿ 4-5 ತಿಂಗಳು ಕಳೀತಾ ಬಂದ್ರು ಕೂಡ ಇದುವರೆಗೂ ಅವರ ಫೈಲ್ ಕ್ಲಿಯರ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಅಪ್ರೂವಲ್ ಮಾಡುವಂತ ಅಧಿಕಾರಿಗಳು ಲಂಚವನ್ನ ಕೇಳ್ತಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಅದರಲ್ಲೂ ಅಪ್ರೂವಲ್ ಯಾರು ಅಥಾರಿಟಿ ಇದ್ದಾರೆ ಅಂದ್ರೆ ಜಂಟಿ ಆಯುಕ್ತರು ಅಪ್ರೂವಲ್ ಅಥಾರಿಟಿ ಇದ್ದಾರೆ, ಅವರು ಲಂಚ ಕೇಳ್ತಾರೆ ಅನ್ನುವಂತಹ ಒಂದು ವಿಚಾರವನ್ನ ಸ್ವತಃ GBA ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಷ್ಟು ಸಿಬ್ಬಂದಿ ಮತ್ತೆ ಹೊರಗಿನ ಸಿಬ್ಬಂದಿಗಳು ಅಂದ್ರೆ ಬ್ರೋಕರ್ಗಳು ಅಂತ ನಾವು ಮಧ್ಯವರ್ತಿಗಳು ಅಂತ ಏನ್ ಕರಿತೀವಿ, ಅವರು ಬಂದಂತಹ ಸಾರ್ವಜನಿಕರಿಂದ ಹಣವನ್ನ ಕೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸೊ ಇದೇ ರೀತಿಯಾದಂತಹ ರಾಜರಾಜೇಶ್ವರಿ ನಗರ ಅಂದ್ರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ RR ನಗರ GBA ಕಚೇರಿಯಲ್ಲಿ ಇದೇ ರೀತಿಯಾದಂತಹ ಒಂದು ಸನ್ನಿವೇಶ ನಡೆದಿದೆ. ಅಲ್ಲಿ 3 ತಿಂಗಳಿಂದ ಈ B2A ಖಾತೆಗೆ ಅಲಿತಾ ಇದ್ದಂತಹ ಒಂದು ದಂಪತಿ ಬಂದು ಅಲ್ಲಿ ಸಿಬ್ಬಂದಿ ಹತ್ರ ಕೇಳ್ತಾರೆ. ಆಗ ಸಿಬ್ಬಂದಿ ಜಂಟಿ ಆಯುಕ್ತೆ ಅವರಿಗೆ ನಾನು ಲಂಚವನ್ನ ಕೊಡಬೇಕು, ಅವರಿಗೆ ಹಣವನ್ನು ಕೊಡಬೇಕು, ಸೊ 40,000 ರೂಪಾಯಿ ಕೊಡಿ ಅನ್ನುವಂತಹ ಒಂದು ಮಾತನ್ನ ನೇರವಾಗಿನೇ ಕಚೇರಿಯ ಒಳಗಡೆನೆ ಕೇಳ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸ್ವತಃ ಈ ವಿಡಿಯೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ GBA-ನಲ್ಲಿ ಯಾವ ರೀತಿಯಾದಂತಹ ಲಂಚಾವತಾರ ನಡೀತಾ ಇದೆ ಅನ್ನುವಂತಹ ಒಂದು ವಾಸ್ತವಾಂಶವನ್ನ ಬಿಚ್ಚಿಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅವರು ಕೂಡ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದಾರೆ, ಅಂದ್ರೆ ಬಂದಂತಹ ಸಾರ್ವಜನಿಕರು ಬ್ರೋಕರ್ಗಳು ಇಲ್ಲಿ ಅಧಿಕ ಸಿಬ್ಬಂದಿಗಳ ಕೆಲಸವನ್ನ ಹಣವನ್ನ ಕೇಳೋದಿಲ್ಲ, ಆದ್ರೆ ಬಂದಂತಹ ಬ್ರೋಕರ್ಗಳು ಸಾರ್ವಜನಿಕರಿಂದ ಹಣವನ್ನ ಕೇಳ್ತಾರೆ, 40,000-50,000 ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಹೇಳ್ತಾರೆ. ಹಾಗೇನೆ ಇದಕ್ಕೆ ಪೂರಕ ಎನ್ನುವಂತೆ ನಿನ್ನೆ ನಡೆದಂತಹ ಘಟನೆ ಆದ ಬಳಿಕ ಜಂಟಿ ಆಯುಕ್ತೆ ಆರತಿ ಅನ್ನುವಂಥವ್ರು ಯಾರು ಲಂಚವನ್ನ ಕೊಡ್ಲಿಕ್ಕೆ ಹಿಂದೇಟನ್ನ ಹಾಕಿದ್ರು ಅವರ ಅಪ್ಲಿಕೇಶನ್ ಅನ್ನ ಸಂಜೆ 7:49 ರಿಜೆಕ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ವತಃ ಈ ಒಂದು ವಿಚಾರವನ್ನ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ. ನಾನು ಲಂಚವನ್ನ ಕೊಡ್ಲಿಲ್ಲ, ಇದನ್ನ ಪ್ರಶ್ನೆ ಮಾಡಿದೆ, ಹಾಗಾಗಿನೇ ಅಡಿಗೆ ಮನೆಯಲ್ಲಿ ಇದ್ದಂತಹ ಜಂಟಿ ಆಯುಕ್ತೆ ಸಂಜೆ 7:49 ನನ್ನ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೇವಲ ಇದು ಒಂದು ನಗರ ಪಾಲಿಕೆ ಮಾತ್ರ ಅಲ್ಲ, ಇಡೀ GBA ವ್ಯಾಪ್ತಿಯಲ್ಲಿ ಇದೇ ರೀತಿಯಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. B2A ಖಾತೆಗೆ ಅಪ್ಲಿಕೇಶನ್ ಹಾಕಿ 4-5 ತಿಂಗಳು ಕಳೆದ್ರೂ ಕೂಡ ಅಪ್ರೂವಲ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಲ್ಲ. ಯಾರು ಹಣವನ್ನ ಕೊಡ್ತಾರೆ, ಯಾರು ಅವ್ರು ಕೇಳದಷ್ಟು ಮಧ್ಯವರ್ತಿಗಳಾಗಿರ್ಬೋದು ಅಥವಾ ಕೆಳ ಹಂತದ ಸಿಬ್ಬಂದಿ ಹಣವನ್ನ ಕೇಳ್ತಾರೆ, ಆ ಹಣವನ್ನ ಕೊಟ್ರೆ ಇಮಿಡಿಯೇಟ್ ಆಗಿ B2A ಖಾತೆಗೆ ಅಪ್ರೂವಲ್ ಮಾಡ್ಕೊಡ್ತಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸೊ ಈ ಕುರಿತಂತೆ ಈಗ GBA ಆಯುಕ್ತರು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಸ್ವತಃ DK ಶಿವಕುಮಾರ್ ಒಂದ್ ಮಾತನ್ನ ಹೇಳಿದ್ರೆ, ಯಾರು ಕೂಡ ₹1 ಲಂಚವನ್ನ ಕೊಡಬಾರ್ದು ಅಂತ ಹೇಳಿ, ಆದ್ರೆ ಲಂಚ ಕೊಡದೆ ಇಲ್ಲಿ B2A ಖಾತೆಗೆ ಪರಿವರ್ತನೆ ಆಗಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇಂಥ ಅಧಿಕಾರಿಗಳ ವಿರುದ್ಧ ಮತ್ತೆ ಮಧ್ಯವರ್ತಿಗಳು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ, ಅವರು ಬರುವಂತ ಸಾರ್ವಜನಿಕರಿಂದ ನೇರವಾಗಿನೇ ರಾಜಾರೋಷವಾಗಿ ಲಂಚದ ಹಣವನ್ನ ಕೇಳ್ತಾರೆ ಅಂತಂದ್ರೆ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಹೋಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.